ನಿನ್ನನ್ನು ಆಶೀರ್ವಾದಕ್ಕಾಗಿ ದೇವರು ಕರೆದ, ಆದರೆ ಆಶೀರ್ವಾದ ಇಲ್ಲ ಅಂತ ಹೇಳಿದಾಗ ಅನೇಕರು ನಿನ್ನನ್ನು ಬಿಟ್ಟು ಹೋದರು. ಸೇವೆಗಾಗಿ ದೇವರು ನಿನ್ನನ್ನು ಕರೆದ, ಸೇವೆ ಇಲ್ಲ ಅಂತಂದಾಗ ಅನೇಕರು ನಿನ್ನನ್ನು ಬಿಟ್ಟು ಹೋದರು. ಅಭಿಷೇಕಕ್ಕಾಗಿ ದೇವರು ನಿನ್ನನ್ನು ಕರೆದ, ಅಭಿಷೇಕ ಇಲ್ಲ ಅಂತಂದಾಗ ಅನೇಕರು ನಿನ್ನನ್ನು ಬಿಟ್ಟು ಹೋದರು. ಉನ್ನತವಾದಂಥ ದರ್ಶನದೊಟ್ಟಿಗೆ ಕರೆದ, ಅದು ಯಾವುದೋ ನೆರವೇರಿಲ್ಲ ಅಂತ ಹೇಳಿದಾಗ ಎಲ್ಲ ಬಿಟ್ಟು ಹೋದರು. ಆದರೆ ಕರೆದಂಥ ದೇವರು ಹೇಳ್ತಾನೆ, ಬೆತ್ಲೆಹೇಮಿನಲ್ಲಿ, ಬೆತ್ಲೆಹೇಮ್ ಅಂದರೆ ಏನು? ರೊಟ್ಟಿಯ ಮನೆ. ರೊಟ್ಟಿಯ ಮನೆಯಲ್ಲಿ ರೊಟ್ಟಿ ಇಲ್ಲದೆ ಹೋದಾಗ ನಹೋಮಿ ಎಲ್ಲ ಹೋದ್ರು, ಇನ್ನೇನು ಇಲ್ಲ, ಏನಕ್ಕಿರಬೇಕು ಅಂತ. ಆದರೆ ದೇವರು ಬೆತ್ಲೆಹೇಮನ್ನು ನೋಡಿದೆ, ಬೆತ್ಲೆಹೇಮ್ ನೀನು ರೊಟ್ಟಿಯ ಮನೆ, ರೊಟ್ಟಿಗಾಗಿ ನೀನು ಖಾಲಿಯಾಗಿರಬಾರ್ದು. ದೇವರು ಹೇಳ್ದ, ನಾನು ಮತ್ತೆ ಬೆತ್ಲೆಹೇಮನ್ನ ರೊಟ್ಟಿಯ ಮನೆಯಾಗಿ ಮಾಡ್ತೇನೆ. ಹೆಸರಿಗೆ ಮಾತ್ರ ಅಲ್ಲ ಬೆತ್ಲೆಹೇಮ್, ನೀನು ನಿಜವಾದ ಬೆತ್ಲೆಹೇಮ್ ಆಗಿರುತ್ತಿ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಹೆಸರಿಗೆ ಮಾತ್ರ ಅಲ್ಲ ನೀನು ಅಭಿಷಕ್ತನು, ನಿನ್ನ ಹೆಸರಿಗೆ ತಕ್ಕಂತೆ ನಿನ್ನನ್ನು ಅಭಿಷಕ್ತನಾಗಿ ದೇವರು ಮಾರ್ಪಡಿಸ್ತಾನೆ. ಹೆಸರಿಗೆ ಮಾತ್ರ ಅಲ್ಲ ನೀನು ಆಶೀರ್ವದಿಸಲ್ಪಟ್ಟವನು, ನಿನ್ನ ಹೆಸರಿಗೆ ತಕ್ಕಂತೆ ದೇವರು ನಿನ್ನ ಆಶೀರ್ವಾದ ಉಳ್ಳವನಾಗಿ ಮಾರ್ಪಡಿಸೋದಕ್ಕೆ ನನ್ನ ದೇವರ ಶಕ್ತನು. ಉನ್ನತಿಯನ್ನು ಮಾತ್ರ ನಿನ್ನ ಮೇಲಿರೋ ವಾಗ್ದಾನ ಅಲ್ಲ, ಇವತ್ತು ನಿನ್ನ ಉನ್ನತಿಯಲ್ಲಿ ನಡೆದು ನಿನ್ನ ಹೆಸರಿಗೆ ತಕ್ಕಂತೆ, ವಾಗ್ದಾನಕ್ಕೆ ತಕ್ಕಂತೆ ನಿನ್ನ ಕೈಗಳಲ್ಲಿ ದೇವರು ಒಪ್ಪಿಸಲಿಕ್ಕಾಗಿ ಹೋಗುತ್ತಾನೆ. ಏನು ದೇವರು ವಾಗ್ದಾನ ಮಾಡಿದಾನೋ ಒಂದು ತಪ್ಪಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಯೇಸುವಿನ ನಾಮದಲ್ಲಿ God has given bread to his people. ದೇವರು ತನ್ನ ಜನರಿಗೆ ಹೆಸರಿಗೆ ತಕ್ಕಂತೆ ದೇವರು ಕೊಟ್ಟನು. ನಿನ್ನ ಕೈಗಳಲ್ಲಿ ಆಶೀರ್ವಾದ ಇರುತ್ತೆ ಅಂತ ಹೇಳಿದಾಗ ಯೇಸುವಿನ ನಾಮದಲ್ಲಿ ಕೂಗಿ ಹೇಳುತ್ತೇನೆ, ನಿನ್ನ ಗುಳ್ಳದನ್ನ ದೇವರು ತೆರೆದು ಬಿಡಲೇ. ಎಲ್ಲರೂ ಗಟ್ಟಿಯಾಗಿಲ್ರಿ. ದೇವರು ನನ್ನನ್ನ ಏನಕ್ಕಾಗಿ ಕರೆದಿದ್ದಾನೋ ಅದನ್ನೇ ನಾನು ಹೊಂದಿಕೊಳ್ತೇನೆ. ಯಾರಾದ್ರೂ ನಂಬಿಕೆಯಿಂದ ಗಟ್ಟಿಯಾಗಿ ಹೇಳ್ರಿ, ದೇವರು, ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ದೇವರು ನನ್ನನ್ನು ಏನಕ್ಕಾಗಿ ಕಂಡಿದ್ದಾನೋ, ಕರೆದಿದ್ದಾನೋ, ನೇಮಿಸಿದ್ದಾನೋ, ಯೇಸುವಿನ ನಾಮದಲ್ಲಿ ನನ್ನ ಜೀವಿತದಲ್ಲಿ ಅದನ್ನು ಹೊಂದಿಕೊಳ್ತೇನೆ. ಅದನ್ನು ತಡೆ ಮಾಡೋದಕ್ಕೆ ಯಾವ ಶತ್ರುಗೂ ಸಾಧ್ಯ ಇಲ್ಲ. ಅದು ನಂಬೋರಿದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ.